ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಈ ನನ್ನ ವ್ಲಾಗ್ನಲ್ಲಿ ನಾನು ಒಂದು ರುಚಿಯಾದಂತಹ ಪಾಲಕ್ ಪನ್ನೀರ್ ಹಾಗೆ ಕ್ಯಾಬೇಜನ್ನು ಯೂಸ್ ಮಾಡಿಕೊಂಡು ಒಂದು ಪರೋಟವನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟು ಪಾಲಕನ್ನು ಬೇಯಿಸಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಬೇಯಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗುತ್ತೆ, ಹಾಗಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಕೆಲವರು ಹಾಗೇ ಡೈರೆಕ್ಟಾಗಿ ಸಹ ರುಬ್ಬಿ ಹಾಕ್ತಾರೆ, ಬಟ್ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ಅದಾದ ನಂತರ ಇಲ್ಲಿ ನಾನು ಒಂದೆರಡು ಟೊಮೊಟೊವನ್ನು ತಗೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ಲೈಸಸ್ಸು ದೊಡ್ಡದಾಗೇ ಇರಲಿ, ಏನು ತೊಂದರೆ ಇಲ್ಲ. ಯಾಕಂದರೆ ಇದನ್ನು ಮತ್ತೆ ನಾವು ಪೇಸ್ಟನ್ನು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದಾದ ನಂತರ ಒಂದು ಆನಿಯನ್ ಸಹ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕಟ್ ಮಾಡಿ ರೆಡಿ ಮಾಡಿಕೊಂಡು ಅದಾದ ನಂತರ ನಾವು ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಪೇಸ್ಟ್ ಮಾಡೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತೆ, ತುಂಬ ಉರಿಬೇಕಾಗುತ್ತೆ. ಹಾಗಾಗಿ ಫಸ್ಟೇ ಸ್ವಲ್ಪ ಫ್ರೈ ಮಾಡಿ ನಂತರ ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ನಾನು ಗ್ಯಾಸನ್ನು ಹತ್ತಿಸ್ಕೊಳ್ತಾ ಇದ್ದೀನಿ. ಹತ್ತಿಸ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನನ್ನು ಇಡಿ. ಇಲ್ಲಿ ನಾನಿಲ್ಲಿ ಬಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಕಂದ್ರೂ ಸಹ ಯೂಸ್ ಮಾಡ್ಕೋಬೋದು. ಬಟರ್ ಮೆಲ್ಟ್ ಆಗೋ ತನಕ ವೆಯ್ಟ್ ಮಾಡಿ. ಅದಾದ ನಂತರ ಮಸಾಲೆಯನ್ನು ಹಾಕೋಣ. 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ತಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಸೋಂಫನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ, ಹಾಗೆ 5 ರಿಂದ 6 ಲವಂಗವನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ, ಹಾಗೆ 1-2 ಪೀಸಷ್ಟು ಚಕ್ಕೆಯನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ. ಇದಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಈ ರೀತಿ ಸ್ವಲ್ಪ ಎಳೆಯಾಗಿ ಬಿಡಿಸಾಕಿ, ಅದಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕೋಬೋದು, ಬಟ್ ಈ ರೀತಿ ಡೈರೆಕ್ಟಾಗಿ ಹಾಕೊಳ್ಳೋದ್ರಿಂದ ಫ್ರೆಶ್ ಆಗಿರುತ್ತೆ ಅಂತೇಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಟೊಮೊಟೊವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಬೆಂದಿದೆ. ಬೆಂದಾದ ನಂತರ ಕೊನೆಯಲ್ಲಿ ನಾನಿಲ್ಲಿ 1-2 ಸ್ಪೂನಷ್ಟು ಗೋಡಂಬಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿಯನ್ನು ಸೇರಿಸ್ಕೊಳ್ಳೋದ್ರಿಂದ ರುಚಿನೂ ಕೂಡ ಚೆನ್ನಾಗಿರುತ್ತೆ, ಹಾಗೆಯೇ ಥಿಕ್ನೆಸ್ ಕೂಡ ಬರುತ್ತೆ ಅಂತೇಳಿ. ಇವಾಗ ಅದನ್ನು ಹಾರೋದಕ್ಕೆ ಬಿಡೋಣ. ಇದಾದ ನಂತರ ಇಲ್ಲಿ ನಾನು ಕ್ಯಾಬೇಜನ್ನು ವೆಜಿಟೇಬಲ್ ಕಟ್ಟರ್ ಹಾಗೆ ಕ್ಯಾಬೇಜ್ ಜೊತೆ ಸ್ವಲ್ಪ ಪುದೀನವನ್ನು ಸೇರಿಸ್ಕೊಂಡು ಎರಡನ್ನು ಹಾಕಿ ಸಣ್ಣದಾಗಿ ಯೂಸ್ ಆಗುತ್ತೆ. ನೋಡಿ, ಈ ರೀತಿ ತುಂಬ ಸಣ್ಣದಾಗೇ ಕಟ್ ಮಾಡ್ಕೋಬೇಕು. ಈ ರೀತಿ ಇದ್ದರೆ ನಾವು ಪರಾಟವನ್ನು ಲಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಸಹ ಆಗಲ್ಲ. ಅದಾದ ನಂತರ 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಪ್ರೋಟೀನ್ ಅಂಶ ಇರೋದ್ರಿಂದ ಕಡಲೆ ಹಿಟ್ಟನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬೇಕಾದಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ, ಹಾಗೆ ಸ್ವಲ್ಪ ಜೀರ್ಣ ಚೆನ್ನಾಗಾಗಲಿ ಅಂತೇಳಿ ಅಜ್ವಾಯಿನನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲು ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ತರಕಾರಿಯನ್ನು ಸೇರಿಸಿರೋದ್ರಿಂದ, ಕ್ಯಾಬೇಜನ್ನು ಸೇರಿಸಿರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ, ಜಾಸ್ತಿ ನೀರನ್ನು ತಗೊಳ್ಳೋದಿಲ್ಲ. ಈ ರೀತಿ ಸ್ಮೂತಾಗಿ ಕಲಿಸ್ಕೊಂಡು ಅದಾದ ನಂತರ ಸ್ವಲ್ಪ ಆಯಿಲನ್ನು ಹಾಕಿ ಇದನ್ನು ಒಂದು ಕಡೆ ಮುಚ್ಚಿಡಿ. ಸ್ಮೂತಾಗೇ ಇರಲಿ ಹಿಟ್ಟು, ಇಲ್ಲಾಂದರೆ ಲಟ್ಸೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಚಪಾತಿನೂ ಸಹ ತುಂಬ ಗಟ್ಟಿಯಾಗುತ್ತೆ. ಎಷ್ಟು ಸ್ಮೂತಾಗಿರುತ್ತೋ ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ. ಇದನ್ನು ಒಂದು ಕಡೆ ಇಡೋಣ. ಅದಾದ ನಂತರ ಬೆಂದಿದ್ದಂತಹ ಪಾಲಕನ್ನು ನಾನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಪ್ರೇಟ್ ರುಬ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಇದ್ರ ಜೊತೆಯಲ್ಲೇ ನಾವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆನೂ ಸಹ ಸೇರಿಸೇ ನುಣ್ಣಗೆ ರುಬ್ಕೊಳ್ಳೋಣ. ಪದೇ ಅದು ಇದು ಎರಡನ್ನೂ ಸಹ ರುಬ್ಬಂಥ ಅವಶ್ಯಕತೆ ಏನಿಲ್ಲ. ಇವಾಗ ಆ ಮಸಾಲೆ ಪದಾರ್ಥ ಆರಿತ್ತು, ಅದನ್ನು ಸಹ ನಾನಿಲ್ಲಿ ಬಿಸಿಯೆಲ್ಲ ಹೋದ ನಂತರ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗ ಸೇರಿಸಿದ್ರೆ ಮಿಕ್ಸಿ ಜಾರಲ್ಲಿ ಇರ್ತಕ್ಕಂಥ ಮಸಾಲೆ ಎಲ್ಲ ಹೊರಗಡೆ ಸಿಡಿತಕ್ಕಂತಿರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಕೂಲಾದ ನಂತರನೇ ಸೇರಿಸ್ಕೊಳ್ಳಿ. ಇದಾದ ನಂತರ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನನಗೆ ಪೇಸ್ಟ್ ಸಿಕ್ಕಿದೆ. ಸ್ವಲ್ಪ ತರಿಯಾಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ತುಂಬ ನೈಸು ಕೂಡ ಬೇಡ. ಇಷ್ಟಿದ್ರೆ ಸಾಕು, ಇದು ಅಷ್ಟು ನೈಸ್ ಆಗಿದೆ. ಅದಾದ ನಂತರ ಮಸಾಲೆಯನ್ನು ಹುರಿದಿದ್ದಂಥ ಬಾಣಲಿಯನ್ನೇ ನಾನು ಮತ್ತೆ ಇಟ್ಕೊಳ್ತಾ ಇದ್ದೀನಿ.
ಏನು ತೊಂದರೆ ಇಲ್ಲ. ಇವಾಗ ಮತ್ತೊಂದು ಸ್ವಲ್ಪ ನಾನು ಬೆಣ್ಣೆಯನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಬೆಣ್ಣೆ ಸ್ವಲ್ಪ ಮೆಲ್ಟ್ ಆಗೋದಕ್ಕೆ ಬಿಡಿ. ಮೆಲ್ಟ್ ಆದ ನಂತರ ನಾವು ರುಬ್ಬಿದಂತಹ ಮಸಾಲೆಯನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಬೆಣ್ಣೆ ಮೆಲ್ಟ್ ಆಯ್ತಿದ್ದಂಗೆ ನಾನು 1 ಸ್ಪೂನಷ್ಟು ಜೀರಿಗೆ ಹಾಗೆ 1 ಸ್ಪೂನಷ್ಟು ಸೋಂಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಅದಾದ ನಂತರ ನಾನಿಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು, ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ನಾನು ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಅದಾದ ನಂತರ 1 ಸ್ಪೂನಷ್ಟು ಧನಿಯಾವನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅದೇ ಫ್ರೈಯಲ್ಲಿ ಹುರ್ಕೊಳ್ಳಿ. ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಹೋಮ್ ಮೇಡ್ ಗರಂ ಮಸಾಲ. ಹಾಗೆಯೇ ಅರ್ಧ ಸ್ಪೂನಷ್ಟು ಹಳದಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಸ್ವಲ್ಪನೇ ನೀರು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಅದಾದ ನಂತರ ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂತಹ ಪೇಸ್ಟನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಮಿಕ್ಸನ್ನು ಕೊಟ್ಟು ಅದನ್ನು ಕುದಿಯೋದಕ್ಕೆ ಬಿಡಿ. ಇವಾಗ ನಿಮಗೆ ಯಾವ ಅಳತೆಯಲ್ಲಿ ಬೇಕೋ ಅದನ್ನು ನೋಡಿ ಮಿಕ್ಸಿಯಲ್ಲಿ ಇರ್ತಕ್ಕಂಥ ಉಳಿದ ಮಸಾಲೆಯನ್ನು ಸಹ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಳಿ. ಇವಾಗ ಕಲರ್ ಚೇಂಜ್ ಆಯ್ತಾ ಬಂತು. ಕಲರ್ ಚೇಂಜ್ ಆಗೋ ತನಕ ತುಂಬಾ ಹಸಿ ವಾಸನೆ ಹೋಗೋ ತನಕ ತುಂಬಾ ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗುತ್ತೆ. ಆಲ್ರೆಡಿ ಎಲ್ಲ ಮಸಾಲೆಯನ್ನು ನಾವು ಒಂದೊಂದು ಟೈಮು ಹುರಿದಿರೋದ್ರಿಂದ ಇದು ತುಂಬ ಟೈಮೇನು ತಗೊಳ್ಳಲ್ಲ, ಬೇಗನೆ ಆಗುತ್ತೆ. ಅರ್ಜೆಂಟ್ಗೆ ಖಂಡಿತವಾಗಿಯೂ ಇದನ್ನು ಮಾಡ್ಕೋಬೋದು. ಇದಾದ ನಂತರ ಕಟ್ ಮಾಡಿದ್ದಂತಹ 1 ಬೌಲ್ ಪನ್ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಕಸೂರಿ ಮೇಥಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಸಹ ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ಒಂದು ಕಡೆ ಇದು ರೆಡಿ ಆಗ್ತಾಯಿದ್ರೆ ಮತ್ತೊಂದು ಕಡೆ ನಾವಿವಾಗ ಚಪಾತಿಯನ್ನು ಸಹ ಲಟ್ಟಿಸ್ಕೊಳ್ಳೋಣ. ಇವಾಗ ನಾನು ತುಂಬ ಸ್ಮೂತಾಗೇ ಕಲಿಸ್ಕೊಂಡಿದ್ದೆ ನೋಡಿ, ಈ ರೀತಿಯಾಗಿ ಬರುತ್ತೆ. ಇಲ್ಲಿ ವಿಡಿಯೋದಲ್ಲಿ ಮಾತ್ರ ಸ್ವಲ್ಪ ಹಿಟ್ಟು ಜಾಸ್ತಿ ಆಗಿರೋ ಥರ ಕಾಣಿಸ್ತಿದೆ, ಬಟ್ ಆ ರೀತಿ ಆಗಿಲ್ಲ. ನಂತರ ಕಾವಲಿ ಸಹ ಕಾದಿದೆ. ಇವಾಗ ಚಪಾತಿಯನ್ನು ಹಾಕೋಣ. ಚಪಾತಿ ಅಥವಾ ಪರಾಟ ಏನಂತಾದರೂ ಅನ್ಕೋಬೋದು, ಕ್ಯಾಬೇಜ್ ಪರಾಟ. ಸೊ ಇವಾಗ ಬೆಂದಿದೆ, ಎರಡೂ ಕಡೆ ಸರಿಯಾಗಿ ಬೇಯಿಸ್ಕೊಳ್ಳಿ. ಹಾಗೆಯೇ ಆಯಿಲನ್ನು ಸಹ ಸ್ಪ್ರೆಡ್ ಮಾಡಿ, ಯಾವ ಆಯಿಲನ್ನು ಯೂಸ್ ಮಾಡ್ತೀರಾ ಅದನ್ನೇ ಸ್ಪ್ರೆಡ್ ಮಾಡ್ಕೋಬೋದು. ಚೆನ್ನಾಗಿ ಬೆಂದಿದೆ. ಇವಾಗ ಇಷ್ಟು ಬೆಂದರೆ ಸಾಕಾಗುತ್ತೆ, ತೆಗೆದಿಟ್ಕೊಳ್ಳೋಣ. ಇದಾದ ನಂತರ ನಾನು ಮತ್ತೊಂದು ಪರಾಟವನ್ನು ಸಹ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪರಾಟವನ್ನು ಲಟ್ಟಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ತಿಕ್ಕಾಗೇ ಲಟ್ಟಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ತೆಳುವಾಗಿ ಲಟ್ಟಿಸ್ತಕ್ಕಂಥದ್ದು ಬೇಡ, ಯಾಕಂದರೆ ಪರಾಟ ಅಂದರೆ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಲೇಟನ್ನು ಇಟ್ಕೊಂಡು ಮೊದಲಿಗೆ ಅದಕ್ಕೆ ರೆಡಿಯಾಗಿರ್ತಕ್ಕಂತಹ ಪಾಲಕ್ ಪನ್ನೀರನ್ನು ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಹೋಟೆಲ್ಗಳಲ್ಲಿ ಹೋಗಿ ನಾವು ಎಷ್ಟೊಂದು ಅಮೌಂಟನ್ನು ಕೊಟ್ಟು ತಿಂತೀವಲ್ವ, ಆದರೆ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಹೆಲ್ದಿಯಾಗೂ ಸಹ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಸಹ ಇರುತ್ತೆ. ಮನೆಯಲ್ಲೇ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ಇದನ್ನು ನಾನು ಸಹ ಸ್ವಲ್ಪ ಟೇಸ್ಟನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಪಾಲಕ್ ಪನ್ನೀರನ್ನು ಸೈಡ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಪರೋಟ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದ ನಂತರ ಪನ್ನೀರ್ ಸಹ ತುಂಬಾ ಚೆನ್ನಾಗಿ ಸ್ಮೂತಾಗಿ ಹದವಾಗಿ ಬೆಂದಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಸಂಜೆ ಊಟಕ್ಕೆ ಅಂತ ಊರಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು ಸಿಕ್ಕಿತ್ತು, ಅದನ್ನು ಯೂಸ್ ಮಾಡಿಕೊಂಡು ಉಪ್ಸಾರು ಮತ್ತು ಮುದ್ದೆಯನ್ನು ಮಾಡ್ತಾಯಿದ್ದೀನಿ. ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಅವತ್ತೇ ಮೊಳಕೆ ಕಟ್ಟಿದಂಥ ಕಾಳುಗಳಿತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡಿಕೊಂಡು ನಾನಿವಾಗ ಉಪ್ಸಾರು ಮುದ್ದೆಯನ್ನು ಮಾಡ್ತಾಯಿದ್ದೀನಿ. ಮೊಳಕೆ ಕಾಳುಗಳನ್ನು ಹಾಕಿ 3 ವಿಸಲ್ಸನ್ನು ಹಾಕಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬೆಂದಿದೆ. ಇದಾದ ನಂತರ ನಾನು ಮೊದಲೇ ಸೊಪ್ಪನ್ನು ಹಾಕಲ್ಲ, ಕಾಳನ್ನು ಬೇಯಿಸಿ ಅದಾದ ನಂತರ ಹಾಕ್ತೀನಿ. ಒಂದು ಅರ್ಧದಷ್ಟು ಇಲ್ಲಿ ಬದನೆಕಾಯಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಕುಕ್ಕರ್ ಲಿಡ್ಡನ್ನೇ ಸಹ ಸ್ವಲ್ಪ ಉಲ್ಟಾ ಮಾಡಿ ಮುಚ್ಚಿ 10 ನಿಮಿಷ ಬೇಯಿಸಿದ್ರೆ ಸಾಕು. ಮತ್ತು ವಿಸಲ್ ಬರ್ಸೋಂಥ ಅವಶ್ಯಕತೆ ಏನಿಲ್ಲ. ವಿಸಲ್ ಬರ್ಸಿದ್ರೆ
ತುಂಬ ಕಹಿ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಬೇಕೆಂದರೆ ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೋಬೇಕು. ಹಾಗೆ ಇದೇ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಡು ಸೋದಿಸ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಮುದ್ದೆಗೂ ಸಹ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆಯನ್ನು ಬೇಯೋದಕ್ಕೆ ಇಟ್ಟು ಅದಾದ ನಂತರ ಸೊಪ್ಪಿನ ಒಗ್ಗರಣೆನ ಸಹ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಸಾಸಿವೆಯನ್ನು ಸಹ ಹಾಕಿ ಈರುಳ್ಳಿ ಮತ್ತು ಕರಿಬೇವು ಹಾಗೆ ಮೆಣಸಿನಕಾಯಿಯನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಕ್ಕಳಿರೋ ಅಂಥ ಕಡೆ ಸಾಧ್ಯವಾದಷ್ಟು ಮೆಣಸಿನಕಾಯಿನ ಸ್ವಲ್ಪ ಉದ್ದುದ್ದಾಗೇ ಹೆಚ್ಚಾಕಿ ಆ ಥರ ಹಾಕೋದ್ರಿಂದ ಅವ್ರಿಗೆ ತಿನ್ನೋಂಥ ಟೈಮಲ್ಲಿ ಸಿಗುತ್ತೆ, ಸೈಡಿಗೆ ತೆಗೆದಾಕ್ತಾರೆ. ಸಣ್ಣಕ್ಕೆ ಹಾಕಿದ್ರೆ ಅವ್ರಿಗೆ ಸರಿಯಾಗಿ ಗೊತ್ತಾಗಲ್ಲ. ಅದರಿಂದ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಸಹ ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈ ಒಂದು ಹಂತದಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆ ಸೇರಿಸ್ಕೊಂಡಷ್ಟು ಒಳ್ಳೆಯದು, ಬೇಕಂದರೆ ಮತ್ತೆ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಆದ ನಂತರ ನಾನು ಸೋರಾಕಿದ್ದಂತಹ ಪಲ್ಯವನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡ್ರೆ ಉದುರಿಸ್ಕೊಂಡ್ರೆ ರುಚಿಯಾದಂತಹ ಪಲ್ಯ ಕೂಡ ಇವಾಗ ರೆಡಿ ಆಯಿತು. ಹಾಗೆಯೇ ಸೈಡಲ್ಲಿ ಮುದ್ದೆನೂ ಸಹ ಬೆಂದಿತ್ತು. ಮೊದಲಿಲ್ಲಿ ಪಲ್ಯವನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಾದ ನಂತರ ಪ್ಲೇಟಿಂಗನ್ನು ಸಹ ನಾನಿಲ್ಲಿ ತೋರಿಸ್ತೀನಿ. ತಟ್ಟೆಗೆ ಹಾಕ್ಕೊಂಡಿರೋಂಥದ್ದನ್ನು ರುಚಿಯಾದ ಪಲ್ಯ ಸಹ ತಿನ್ನೋದಕ್ಕೆ ರೆಡಿಯಾಗಿದೆ. ಯಾರಿಗೆಲ್ಲನೂ ಸಹ ನುಗ್ಗೆ ಸೊಪ್ಪು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ವೋ ಅವರು ಈ ರೀತಿ ಖಂಡಿತವಾಗಿ ಮಾಡ್ಕೊಂಡು ತಿನ್ನಿ. ಕೆಲವೊಂದು ಸಾಂಬಾರುಗಳು ಸಹ ಹಾಕಿ ತೋರಿಸ್ತಾರೆ, ಬಟ್ ಅದೆಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೋ ನನಗಂತೂ ಗೊತ್ತಿಲ್ಲ. ನಮಗೆ ಆ ರೀತಿ ಸಾಂಬಾರನ್ನು ಮಾಡಿಕೊಂಡು ತಿಂದರೆ ಇಷ್ಟ ಆಗಲ್ಲ, ಅದು ತುಂಬ ಕಹಿ ಕಹಿ ಹೊಡೆಯುತ್ತೆ. ಆದ್ದರಿಂದ ನಾವು ಈ ರೀತಿಯಾಗಿ ಮಿಕ್ಸನ್ನು ಮಾಡಿಕೊಂಡು ಕಾಳು ಜೊತೆ ಉಪ್ಪು ಸಾಂಬಾರನ್ನು ಮಾಡ್ಕೊಂಡು ತಿಂತೀವಿ. ಹಾಗೆಯೇ ಕಾಯಿ ಒಗ್ಗರಣೆ ಎಲ್ಲವನ್ನು ಸೇರಿಸೋದ್ರಿಂದ ಇದರ ರುಚಿನೂ ಸಹ ತುಂಬ ಹೆಚ್ಚುತ್ತೆ. ಹಾಗೆಯೇ ನಿಮ್ಗೆ ಆಲ್ರೆಡಿ ತಿಳಿದಿದೆ ನುಗ್ಗೆ ಸೊಪ್ಪಿನ ಬೆನಿಫಿಟ್ಸ್, ಖಂಡಿತವಾಗಿಯೂ ಟ್ರೈ ಮಾಡಿ. ನಾನಿವಾಗ ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನಾವು ಯಾವಾಗಲೂ ಸಾಮಾನ್ಯವಾಗಿ ಮುದ್ದೆ ಮಾಡಿದುವಾಗ ಒಂದು ಮಸಾಲೆ ಸಾಂಬಾರು ಅಥವಾ ಈ ರೀತಿಯಾಗಿ ಕಾಳು ಸಾಂಬಾರು ಉಪ್ಪು ಸಾಂಬಾರಿದ್ದರೆ ತುಂಬಾ ರುಚಿಯಾಗಿರುತ್ತೆ. ಇದಾದ ನಂತರ ಇದರಲ್ಲಿ ಯಾವುದೇ ರೀತಿಯಾದಂಥ ಕಹಿ ಸಹ ಬರಲ್ಲ. ಒಂದು ಟೈಮು ಟ್ರೈ ಮಾಡಿ ನೋಡಿ. ನಾವು ಎಂಥದ್ದೇ ಹೋಟ್ಲಿಗೆ ಹೋಗಿ ಎಂಥದ್ದೇ ರೆಸ್ಟೋರೆಂಟಲ್ಲಿ ಎಂಥದ್ದೇ ಊಟ ಮಾಡಿದ್ರೂ ಸಹ ಮನೆಯಲ್ಲಿ ಈ ರೀತಿಯಾಗಿ ಹೆಲ್ದಿಯಾಗಿ ಮಾಡಿಕೊಂಡು ತಿಂತಕ್ಕಂಥ ಒಂದು ರುಚಿ ಹಾಗೆ ಒಂದು ತೃಪ್ತಿ ಎಲ್ಲೂ ಸಹ ಸಿಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇದು ಸಹ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕನ್ನು ಸಹ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.